ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಳಿ ವಯಸ್ಸಲ್ಲಿ BSYಗೆ ಮತ್ತೆ ಸಂಕಷ್ಟ ಶುರುವಾಗಿರೋದು. ಮುಂದಿನ ಎಲೆಕ್ಷನ್ನ ಯಡಿಯೂರಪ್ಪ ನೇತೃತ್ವದಲ್ಲೇ ಪ್ರಚಾರಕ್ಕೆ ಮೆಗಾ ಪ್ಲಾನ್ ಮಾಡ್ತಾರೋ BJPಗೆ ಮತ್ತೆ ಮುಖಭಂಗವಾಗ್ತಾ ಇರೋದು. ಯಡಿಯೂರಪ್ಪ ಅವರಿಗೆ ಮತ್ತೊಮ್ಮೆ ಶೇಪ್ ಔಟ್ ಆಗ್ತಾ ಇದೆ ಅನ್ಬೋದು. ಇಂಥ ವಯಸ್ಸಿನಲ್ಲೂ ಕೂಡ ಇದೇ ಲೈಂಗಿಕ ಕಿರುಕುಳದ ಅಪವಾದವನ್ನು ಹೊತ್ತು ಪೊಲೀಸರ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋಕೆ ಹರಸಾಹಸವನ್ನು ಪಡ್ತಾ ಇದ್ದಂಥ ಯಡಿಯೂರಪ್ಪ ಅವರಿಗೆ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಪ್ರಾಪ್ತ ಬಾಲಕಿ ಮೇಲಿನ ಕಿರುಕುಳದ ಕೇಸ್ಗೆ ಇದೀಗ ದೊಡ್ಡ ಟ್ವಿಸ್ಟ್ ಕೂಡ ಸಿಕ್ಕಿದೆ. ವಿಜಯೇಂದ್ರ ಅವರಿಗೆ ಹೋದಲ್ಲಿ ಬಂದಲ್ಲಿ ಇದೇ ಪ್ರಶ್ನೆಗಳು ಮತ್ತೆ ಮಾಧ್ಯಮಗಳಿಂದ ಎದುರಾಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸ್ನೇಹಿತರೆ, BJP ರಾಜ್ಯಾಧ್ಯಕ್ಷರಾಗಿ ಅನೇಕ ವಿರೋಧಿ ಬಣಗಳ ನಡುವೆಯೂ ಕೂಡ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ತಮ್ಮವರಿಂದಲೇ ಹಗ್ಗ ಕೊಟ್ಟು ಒಡಿಸಿಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಬೇಕು ಅಂತ ಯಡಿಯೂರಪ್ಪನವರ ಮಗ ಇದೆ ವಿಜಯೇಂದ್ರ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಹೈಕಮಾಂಡ್ಗೆ ನಿಷ್ಠಾವಂತ ರಾಜ್ಯಾಧ್ಯಕ್ಷ ಅನಿಸ್ಕೊಳ್ಳೋಕೆ ವಿಜಯೇಂದ್ರ ಸಾಹಸ ಕೂಡ ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಆದರೆ ಇತ್ತ ಮಾಧ್ಯಮಗಳ ಮುಂದೆ ವಿಜಯೇಂದ್ರ ಅಪ್ಪನ ಅಪವಾದದಿಂದ ತಲೆ ತಗ್ಗಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಇದೇ ಸ್ವಪಕ್ಷದ ವಿರೋಧಿ ಬಣವಾಗಿರ್ತಕ್ಕಂಥ ಯತ್ನಾಳ್ ಬಣದಿಂದ ಪದೇ ಈ ರೀತಿಯಾದಂಥ ಆರೋಪಗಳ ಸುರಿಮಳೆಯನ್ನು ಎದುರಿಸಬೇಕಾಗಬಹುದು. ಹೌದು, ಕೊನೆಗೂ ಕೂಡ BSYಗೆ ಇದೊಂದು ಬಿಗ್ ಶಾಕ್ ಅಂತಲೇ ಹೇಳಬಹುದು. ಇದೇ ಕೇಸ್ನಲ್ಲಿ, ಲೈಂಗಿಕ ಕಿರುಕುಳದ ಕೇಸ್ನಲ್ಲಿ ಲಾಕ್ ಆಗುವ ಎಲ್ಲ ಸಾಧ್ಯತೆಗಳು ಮತ್ತೆ ನಿಚ್ಚಳವಾಗ್ತಾ ಇದೆ. ಇದೇ ಮಾಜಿ CM ಯಡಿಯೂರಪ್ಪನವರು ಮತ್ತೆ ಕೋರ್ಟ್ ಕಟಕಟೆ ಹತ್ತಬೇಕಾಗಿದೆ. ಇದೀಗ ಮತ್ತೊಮ್ಮೆ ಸಂಕಷ್ಟ ಶುರುವಾಗಿದ್ದು ವಕ್ರ ದೆಸೆ ವಕ್ಕರಿಸಿಕೊಂಡಿದೆ ಅಂತ ಹೇಳಬಹುದು. ಸಿದ್ದರಾಮಯ್ಯನವರು ಒಂದು ಕಡೆ ಮೂಢ ಹಗರಣದಿಂದ ನುಣುಚಿಕೊಂಡು ಹೇಗೋ ಆರೋಪ ಮುಕ್ತರಾಗ್ತಾ ಇದ್ದಾರೆ. ಆದರೆ ಅಧಿಕಾರದಿಂದ ದೂರ ಇರತಕ್ಕಂಥ ಯಡಿಯೂರಪ್ಪ ಮಾತ್ರ ಕಿರುಕುಳದ ಕೇಸ್ನಲ್ಲಿ ಭಾರೀ ಮುಖಭಂಗವನ್ನು ಅನುಭವಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಲೈಂಗಿಕ ಕಿರುಕುಳ ಪ್ರಕರಣದ ಕೇಸ್ನಲ್ಲಿ ಕಾನೂನಿನ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ಯಡಿಯೂರಪ್ಪ ಮಾರ್ಚ್ 15ರಂದು ವಿಚಾರಣೆಗೆ ಹಾಜರಾಗಲಿಕ್ಕೆ ಕೋರ್ಟ್ ಆದೇಶವನ್ನು ನೀಡಿರೋದು. ಮಾರ್ಚ್ 15ರಂದು ಖುದ್ದು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಸಮನ್ಸ್ ಕೂಡ ಜಾರಿ ಮಾಡಿದೆ. ಯಡಿಯೂರಪ್ಪ ಅವರು ಕೋರ್ಟ್ಗೆ ಹಾಜರಾಗಲೇಬೇಕಾಗಿದೆ. ಈ ಮುಖಾಂತರವಾಗಿ ಅಪ್ಪ ಮಕ್ಕಳಿಗೆ ಮತ್ತೊಮ್ಮೆ ಟೆನ್ಷನ್ ಅಂತೂ ಖಂಡಿತವಾಗಿಯೂ ಶುರುವಾಗಿ ಬಿಟ್ಟಿದೆ. ಕೋರ್ಟ್ ಕೊಟ್ಟ ಸೂಚನೆಗೆ ತಲೆಬಾಗಿ ಇದೇ ಕೇಸ್ ಸಂಬಂಧವಾಗಿ ಎದುರಾಗ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಯಡಿಯೂರಪ್ಪ ನೀಡಲೇಬೇಕು. ನಿಮಗೆಲ್ಲ ಅವರ ವಯಸ್ಸು ಗೊತ್ತಿರ್ಬೋದು, 82 ವರ್ಷ. 82 ವರ್ಷದ ಯಡಿಯೂರಪ್ಪನವರಿಗೆ ಬೆಂಗಳೂರಿನ 1ನೇ ಇದೇ ವಿಶೇಷ ನ್ಯಾಯಾಲಯ ಈ ಥರದ ಒಂದು ಆದೇಶವನ್ನು ಕೊಟ್ಟಿದ್ದು ವಿಚಾರಣೆಗೆ ದಿನಗಣನೆ ಶುರುವಾಗಿದೆ. ಮಾಜಿ CM ಯಡಿಯೂರಪ್ಪ ವಿರುದ್ಧ CID ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟನ್ನು ಜೊತೆಗೆ ಇದೇ ಫೋಕ್ಸೋ ಪ್ರಕರಣದ ಅಡಿಯಲ್ಲಿ ದಾಖಲಿಸಲಾಗಿದ್ದಂಥ ಎಲ್ಲ ಪ್ರಕರಣಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಕೋರ್ಟ್ ಹೊಸದಾಗಿ ವಿಚಾರಣೆಗೆ ಕರೆದು ಈ ರೀತಿಯಾದಂಥ ಅಚ್ಚರಿಯನ್ನು ಮೂಡಿಸಿರೋದು. ಈ ಮುಖಾಂತರವಾಗಿ ಈ ಕೇಸ್ನಲ್ಲಿ ಯಡಿಯೂರಪ್ಪ ತಪ್ಪಿತಸ್ಥ ಅನ್ನೋ ಅನುಮಾನಗಳು ಕೂಡ ಈಗ ದಟ್ಟವಾಗಿ ಕುತೂಹಲವನ್ನು ಮೂಡಿಸಿರೋದು. ಮುಂದೆ ಏನಾಗಬಹುದು ಅನ್ನೋ ಕಾತರ ಡಬಲ್ ಆಗಿದೆ. CID ಸಲ್ಲಿಸಿರೋ ಅಂತಿಮ ರಿಪೋರ್ಟ್ಗಳನ್ನು ಹೊಸದಾಗಿ ಪರಿಗಣಿಸಿ ಈ ಆದೇಶಕ್ಕೂ ಕೂಡ ಕೋರ್ಟ್ ಮುಂದಾಗಿ ಬಿಟ್ಟಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಯಡಿಯೂರಪ್ಪ ಅವರ ಜೊತೆ ಸಹ ಆರೋಪಿಗಳಾದಂಥ YM ಅರುಣ, ರುದ್ರೇಶ್ ಮತ್ತು ಮೌಳ ಸಿದ್ದಯ್ಯ, G ಮರಿಸ್ವಾಮಿ ಅವರಿಗೂ ಕೂಡ ಸಮನ್ಸ್ ಜಾರಿ ಮಾಡಿ ಮಾರ್ಚ್ 15ರಂದು ವಿಚಾರಣೆಯನ್ನು ನಿಗದಿಪಡಿಸಿದೆ. ಸ್ನೇಹಿತರೆ, ಇತ್ತೀಚೆಗೆ ಕೋರ್ಟ್ ನೀಡಿದಂಥ ರಿಲೀಫ್ಗೆ ಗಡುವು ಈ ಮುಖಾಂತರವಾಗಿ ಮುಕ್ತಾಯವಾಗಿದೆ ಅನ್ನಿಸ್ತಾ ಇದೆ. ಯಾಕಂದರೆ ಫೋಕ್ಸೋ ಪ್ರಕರಣದಲ್ಲಿ ಇತ್ತೀಚೆಗೆ ಮಾಜಿ CM ಯಡಿಯೂರಪ್ಪ ಅವರಿಗೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ನೀಡಿತು. BS ಯಡಿಯೂರಪ್ಪ ಅವರಿಗೆ ದೊಡ್ಡ ರಿಲೀಫ್ ನೀಡಿದಂಥ ಹೈಕೋರ್ಟ್ ಯಡಿಯೂರಪ್ಪ ಅವರನ್ನ ಬಂಧಿಸದಂತೆ ಸೂಚನೆ ಕೂಡ ನೀಡಿತು. ವಿಚಾರಣೆಗೆ ಮೊದಲು ಹಾಜರಾತಿಯಿಂದ ಅವರಿಗೆ ದೊಡ್ಡ ರಿಲ್ಯಾಕ್ಸ್ ಕೂಡ ನೀಡಲಾಗಿತ್ತು. ಪ್ರಕರಣ ರದ್ದತಿಯನ್ನು ಕೋರಿ ಅವರು ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ನಡೆಸಿದಂಥ ಇದೇ ಹೈಕೋರ್ಟ್ ಧಾರವಾಡ ಪೀಠ ಅವರಿಗೆ ಜಾಮೀನು ಕೂಡ ನೀಡಲಾಗಿತ್ತು. ಆದರೆ ಪ್ರಕರಣ ರದ್ದು ಮಾಡಲಿಕ್ಕೆ ಇದೇ ಜಡ್ಜ್ ಆಗಿರ್ತಂಥ M ನಾಗಪ್ರಸನ್ನ ಅವರಿದ್ದಂಥ ಪೀಠವು ಕೂಡ ನಿರಾಕರಣೆ ಮಾಡಿತ್ತು. ಇದೇ ಕೇಸ್ನ ರದ್ದು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹೀಗಾಗಿ ಯಡಿಯೂರಪ್ಪ ಬಂಧನದಿಂದ ಪಾರಾದರೂ ಕೂಡ ವಿಚಾರಣೆಯನ್ನು ಮಾತ್ರ ಖಂಡಿತವಾಗಿ ಎದುರಿಸಲೇಬೇಕಾಗಿದೆ. ತಾತ್ಕಾಲಿಕ ರಿಲೀಫ್ ಮೋಡ್ನಲ್ಲಿದ್ದಂಥ ಯಡಿಯೂರಪ್ಪಗೆ ಮತ್ತೊಮ್ಮೆ ಈಗ ಡವ ಶುರುವಾಗಿ ಬಿಟ್ಟಿದೆ. ಆದ್ದರಿಂದ ಇದೀಗ ಬೆಂಗಳೂರಿನ ನ್ಯಾಯಾಲಯ ವಿಚಾರಣೆಗೆ ದಿನವನ್ನು ಕೂಡ ನಿಗದಿಪಡಿಸಿದ್ದು ಯಡಿಯೂರಪ್ಪ ಕೋರ್ಟ್ ಕಟೆ ಹತ್ತಲೇಬೇಕಾಗಿದೆ. BSYನ ಬಂಧನ ಮಾತ್ರ ಇಲ್ಲ ಅನ್ನೋದು ಇಲ್ಲಿವರೆಗಿನ ಸುದ್ದಿ. ಆದರೆ ಹೈಕೋರ್ಟ್ ಪ್ರಕರಣದ FIR ಕೂಡ ರದ್ದಾಗಿಲ್ಲ. ಇದೇ ಪ್ರಕರಣದ ವಿಚಾರಣೆ 1 ವರ್ಷದಲ್ಲಿ ಮುಗಿಯಬೇಕು ಅಂತ ಹೇಳಿರೋದ್ರಿಂದ ಯಡಿಯೂರಪ್ಪಂಗೆ ಸಂಕಷ್ಟಗಳ ಸರಮಾಲೆ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿ ಕಾಣಸಿಗ್ತಾ ಇರೋದು.
ಇನ್ನು ಈ 3 ಆರೋಪಿಗಳು ಯಾಕೆ ಯಡಿಯೂರಪ್ಪನ ಜೊತೆ ಅನ್ನೋದು ಕೂಡ ನಿಮಗೆಲ್ಲ ಸಹಜವಾದಂಥ ಕುತೂಹಲ, ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟುಬಿಡ್ತೀನಿ. ಯಾಕೆಂದರೆ ಈ ದೂರುದಾರರಿಗೆ ಹಾಗೂ ಅಪ್ರಾಪ್ತ ಮಗಳಿಗೆ ಕೇಸ್ನಿಂದ ದೂರ ಸರ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳಿ ಹಣ ಕೊಟ್ಟಿದ್ರು ಅನ್ನೋ ಆರೋಪದಡಿಯಲ್ಲಿ ಇದೇ CID ಜೂನ್ 27ಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಕೊಟ್ಟಿತ್ತು. ಅದೇ ಆಧಾರದಲ್ಲಿ ಇವರೆಲ್ಲರೂ ಕೂಡ ಈಗ ವಿಚಾರಣೆನ ಎದುರಿಸಲೇಬೇಕಾಗಿರೋದು. ಏನಿದು ಕೇಸ್ ಅನ್ನೋ ಸಹಜವಾದಂಥ ಕುತೂಹಲ ನಿಮಗೂ ಕೂಡ ಇರುತ್ತೆ. 2024 ಫೆಬ್ರವರಿ 2 ಆ ದಿನಾಂಕ ಬಹಳಷ್ಟು ಜನ ಇದೇ ಯಡಿಯೂರಪ್ಪನ ಬೆಂಬಲಿಗರು, ವಿರೋಧಿಗಳು ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಬೇಕಾದಂಥ ದಿನ. ಇದೇ ಯಡಿಯೂರಪ್ಪನವರ ಮನೆಗೆ ಒಬ್ಬ ಸಂತ್ರಸ್ತೆ ಮತ್ತು ಆಕೆಯ ಮಗಳು ಏನೋ ಒಂದಿಷ್ಟು ಸಹಾಯವನ್ನು ಕೇಳಿಕೊಂಡು ಮನೆಗೆ ಹೋಗಿರ್ತಾರೆ. ಆಗ 17 ವರ್ಷದ ಮಗಳಿಗೆ BS ಯಡಿಯೂರಪ್ಪನವರು ಲೈಂಗಿಕ ಕಿರುಕುಳ ನೀಡಿದ್ರು ಅಂತ ಹೇಳಿ ಆರೋಪ ಮಾಡಿ ಸದಾಶಿವನಗರದ ಠಾಣೆಗೆ ಸಂತ್ರಸ್ತೆ ತಾಯಿ ಮಾರ್ಚ್ 14ರಂದು ದೂರನ್ನು ಕೊಟ್ಟಿದ್ದರು. ಇದೇ ದೂರಿನ ಅನ್ವಯ ಯಡಿಯೂರಪ್ಪ ವಿರುದ್ಧವಾಗಿ ಲೈಂಗಿಕ ಕಿರುಕುಳದ ಕೇಸ್ ದಾಖಲಿಸಲಾಯಿತು, ಅಪ್ರಾಪ್ತ ಬಾಲಕಿಯ ಮೇಲೆ ಅಂತ ಹೇಳಿ. BS ಯಡಿಯೂರಪ್ಪ ಆಪ್ತರಾದಂಥ ರುದ್ರೇಶ್ ಮರಿಸ್ವಾಮಿ, YM ಅರುಣ್ ಪ್ರಕರಣದ ಸಾಕ್ಷ್ಯನಾಶ ಹಾಗೂ ಬೆದರಿಕೆ ಒಡ್ಡಿದ್ದಾರೆ ಅಂತ ಹೇಳಿ ದೂರುದಾರೆ ಆರೋಪ ಕೂಡ ಮಾಡಿದರು. ಪ್ರಕರಣದ ತನಿಖೆಯನ್ನು ನಡೆಸಿದಂಥ CID ಅಧಿಕಾರಿಗಳು BS ಯಡಿಯೂರಪ್ಪ ಇತರ 3 ಆರೋಪಿಗಳ ವಿರುದ್ಧ ಇದೇ ಲೈಂಗಿಕ ಕಿರುಕುಳ ಅಪ್ರಾಪ್ತ ಬಾಲಿಕೆ ಮೇಲೆ ಅನ್ನೋ ಕೇಸ್ ಹಾಕಲಾಯಿತು. ಸಾಕ್ಷ್ಯನಾಶ ಸಂಬಂಧವಾಗಿ 2024 ಜುಲೈನಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಇದು ಕೇಸ್ ಆ್ಯಕ್ಚುಯಲ್ ಆಗಿ. ಇನ್ನು ಯಡಿಯೂರಪ್ಪ ಅವರ ಪರ ವಕೀಲರು ವಾದವಂತ ಕೇಳಿಬಿಟ್ರೆ ನಿಜಕ್ಕೂ ಕೂಡ ತಮಾಷೆ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಅರ್ಜಿದಾರರಿಗೆ 82 ವರ್ಷ ವಯಸ್ಸು. ಅವರ ವಿರುದ್ಧ ದೂರು ದಾಖಲಿಸಿರ್ತಕ್ಕಂಥ ಸಂತ್ರಸ್ತೆ ಬಾಲಕಿಯ ದೂರುದಾರ ತಾಯಿಯ ನಡವಳಿಕೆಯನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು. ಅಧಿಕಾರಿಗಳು, ಸಂಬಂಧಿಕರು, ರಾಜಕಾರಣಿಗಳ ಮೇಲೆ ಇದೇ ರೀತಿಯಾಗಿ ಸುಮಾರು 56 ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಕೆ ಚಾಳಿ ಇದಾಗಿಬಿಟ್ಟಿದೆ. ಘಟನೆ ನಡೆದ 1.5 ತಿಂಗಳ ನಂತರ ಮಾರ್ಚ್ 14ಕ್ಕೆ ಈ ಕೇಸ್ ದಾಖಲು ಮಾಡಲಾಗಿರೋದು. ಬಾಲಕಿಯ ಹೇಳಿಕೆ ಆಧರಿಸಿ ಆರೋಪ ಪಟ್ಟಿ ದಾಖಲು ಮಾಡಲಾಗಿದೆ. ಅರ್ಜಿದಾರರು ಅನುಚಿತವಾಗಿ ಸ್ಪರ್ಶ ಮಾಡಿದ್ದಾರೆ ಅಂತೇಳಿ ಬಾಲಕಿ ಹೇಳಿಕೆ ನೀಡಿದ್ದಾರೆ. ಸ್ಥಳದಲ್ಲಾದರೆ ಹಲವು ಜನರಿದ್ದರು. ಅವರ ಸಮ್ಮುಖದಲ್ಲಿ ಈ ಘಟನೆ ಹೇಗೆ ನಡೀಲಿಕ್ಕೆ ಸಾಧ್ಯ ಅಂತ ಯಡಿಯೂರಪ್ಪ ಪರ ವಕೀಲರು ಪ್ರಶ್ನೆ ಮಾಡಿದರು. ಆರೋಪ ಪಟ್ಟಿಯಲ್ಲಿನ ಸಾಕ್ಷಿಗಳು ನೀಡಿರೋ ಹೇಳಿಕೆಗಳಂತೆ ಅರ್ಜಿದಾರರಿಗೆ ಕೈ ನಡುಗುತ್ತದೆ. ಅಂದರೆ ಇದೇ ಯಡಿಯೂರಪ್ಪನವ್ರಿಗೆ ಲೈಟ್ ಸ್ವಿಚ್ ಹಾಕಲಿಕ್ಕೂ ಕೂಡ ಇತರರು ಹೇಳ್ತಾರೆ. ಇತರರಿಗೆ ಯಡಿಯೂರಪ್ಪನವರು ಸೂಚನೆ ಕೊಡ್ತಾರೆ. ದೂರುದಾರ ಮಹಿಳೆ ಮಗಳೊಂದಿಗೆ ರೂಮಿಗೆ ಹೋಗಿರಲಿಲ್ವಂತ ಹೇಳಿ ಸಾಕ್ಷ್ಯ ಹೇಳಿಕೆ ಕೂಡ ಇದೆ. ಅಂಗರಕ್ಷಕರು ಅರ್ಜಿದಾರರ ಸುತ್ತಮುತ್ತಲೇ ಇರ್ತಾರೆ. ಆದರೆ ಈ ರೀತಿಯಾದಂಥ ಘಟನೆ ನಡೀಲಿಕ್ಕೆ ಹೇಗೆ ಸಾಧ್ಯ ಅಂತ ಇದೇ ನ್ಯಾಯಾಲಯದ ಪೀಠದ ಮುಂದೆ ವಿವರಣೆ ಕೂಡ ನೀಡಿದ್ರು. ಸ್ನೇಹಿತರೆ, ನೀವೆಲ್ಲರೂ ಕೂಡ ಗಮನಿಸಬೇಕು. ಅವತ್ತಿನ ದಿನ ಘಟನೆ ನಡೆದ ಸಂಬಂಧವಾಗಿ ಅವರ ಪರ ವಕೀಲರು ವಾದ ಮಾಡ್ತಾ ಇರೋದು. ಶಿವಾನಂದ ತಗಡೂರು ಎಂಬುವರು ಆಹ್ವಾನ ಪತ್ರಿಕೆ ಕೊಡಲಿಕ್ಕೆ ಘಟನೆ ನಡೆದಂಥ ಸ್ಥಳಕ್ಕೆ ಬಂದಿದ್ರಂತೆ. ಆ ಸಮಯದಲ್ಲಿ ಪರಮಶಿವಯ್ಯ ಅನ್ನೋರು ಕೂಡ ಸ್ಥಳದಲ್ಲಿದ್ದರು. ಅಲ್ಲಿದ್ದಂಥ ಎಲ್ಲ ಸಾಕ್ಷಿಗಳು ಇಂಥ ಘಟನೆ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ತನಿಖಾಧಿಕಾರಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಕೇವಲ ಬಾಲಕಿಯ ಹೇಳಿಕೆಯನ್ನು ಆಧರಿಸಿ ಮಾತ್ರ ಚಾರ್ಜ್ ಶೀಟನ್ನು ಹಾಕಲಾಗಿದೆ. ಅಲ್ಲಿದ್ದಂತಹ ಪ್ರತ್ಯಕ್ಷ ಸಾಕ್ಷಿಗಳ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಆಧರಿಸಿಲ್ಲ ಅಂತ ಹೇಳಿ ಪೀಠಕ್ಕೆ ಒಂದಿಷ್ಟು ಮನವಿಯನ್ನು ಕೂಡ ಮಾಡಿದ್ರು, ವಿವರಣೆಯನ್ನು ಕೂಡ ಕೊಟ್ಟಿದ್ದರು. ಇದೇ ಪ್ರಾಸಿಕ್ಯೂಷನ್ ಪರ SPP ರವಿವರ್ಮ ಕುಮಾರ್ ಅವರು ಈ ಸಂತ್ರಸ್ತೆ ಪರವಾಗಿ ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಮಾಡಿದ್ರು, ವಾದವನ್ನು ಕೂಡ ಮಂಡಿಸಿದ್ರು. ಬಾಲಕಿಯನ್ನು ಅರ್ಜಿದಾರ ಯಡಿಯೂರಪ್ಪ ರೂಮ್ನೊಳಗೆ ಕರೆದ್ರು. ನಾನು ಬರಬೇಕೆ ಅಂತ ಹೇಳಿ ತಾಯಿ ಪ್ರಶ್ನೆ ಮಾಡಿದ, ಬೇಡ ಅಂತ ಹೇಳಿದ್ರು. ಯಡಿಯೂರಪ್ಪ ಒಳಗಿನಿಂದ ಲಾಕ್ ಮಾಡಿಕೊಂಡ್ರು. ಈ ವೇಳೆ ನಿನ್ನ ಮೇಲೆ ದೌರ್ಜನ್ಯ ನಡೆಸಿದ ಆರೋಪಿಯನ್ನು ಗುರುತಿಸ್ತೀಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಬಳಿಕ ಬಾಲಕಿ ಹೊರಗಡೆಗೆ ಅಳುತ್ತಾ ಬಂದ್ಲು. ನಂತರ ತಾಯಿಗೆ ವಿಷಯ ತಿಳಿಸಿದ್ಲು. ಮತ್ತೆ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗ ಮೊಬೈಲ್ ವಿಡಿಯೋ ಮಾಡಿಕೊಂಡೆ, ಆಗ ಅವರು ನಿನ್ನ ಮಗಳನ್ನು ಪರಿಶೀಲಿಸಿದ್ದೇನೆ ಅಂತ ಹೇಳಿದ್ದಾಗಿ ತಾಯಿ ವಿವರಣೆಯನ್ನು ಕೂಡ ಕೊಟ್ಟಿದ್ರು. ಇದು ಅವರ ವಾದ. ಸ್ನೇಹಿತರೆ, ಎಲ್ಲ ವರದಿಗಳನ್ನು ನಾವು ಕೂಲಂಕುಷವಾಗಿ ಗಮನಿಸಿದಾಗ BS ಯಡಿಯೂರಪ್ಪನವರಿಗೆ ಸಂಕಷ್ಟ ಹೆಚ್ಚಾಗಿರೋದು ಅಂತೂ ಪಕ್ಕ. ಸದ್ಯ ನಿರೀಕ್ಷಣಾ ಜಾಮೀನಿನ ಮೇಲೆ ಇರ್ತಕ್ಕಂಥ ಯಡಿಯೂರಪ್ಪ ಅವರು ಕೋರ್ಟ್ಗೆ ಹಾಜರಾಗಲೇಬೇಕು. ನೋಡೋಣ ಮುಂದೇನಾಗುತ್ತೆ ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಖಂಡಿತವಾಗಿಯೂ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.